ನಮಸ್ಕಾರ. ನನಗೆ ತುಂಬ ಜನ ಕ್ಲೈಂಟ್ಸ್ ಬಂದು ಕೇಳ್ತಾರೆ, ಮೇಡಮ್ ನಾನು ಚೆನ್ನಾಗಿ ಆಹಾರ ಕರೆಕ್ಟಾಗಿ ತಿಂತಾ ಇದ್ದೀನಿ, ನಾನೇನು ಜಾಸ್ತಿ ಜಂಕ್ ಏನು ತಿಂತಾ ಇಲ್ಲ, ಮನೇಲಿ ಮಾಡಿರೋ ಅಡುಗೆನೇ ಊಟ ಮಾಡ್ತಾ ಇದ್ದೀನಿ, ಆಮೇಲೆ ವಾಕಿಂಗ್ ಹೋಗ್ತೀನಿ ಅಥವಾ ಜಿಮ್ ಹೋಗ್ತೀನಿ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀನಿ, ಎಷ್ಟೇ ಏನೇ ಆದ್ರೂ ನನ್ನ ತೂಕ ಕಮ್ಮಿ ಆಗ್ತಾ ಇಲ್ಲ ಅಂತ ತುಂಬ ಜನ ಬಂದು ನಂಗೆ ಹೇಳ್ತಾರೆ. ಆವಾಗ ನಾನು ಕೇಳ್ತೀನಿ, ನೀವು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀರಾ ಅಂತ ಕೇಳ್ತೀನಿ. ಆವಾಗ ಹೇಳ್ತಾರೆ, ಪರವಾಗಿಲ್ಲ, ಆದರೆ ತುಂಬ ಎಚ್ಚರ ಆಗುತ್ತೆ ನೋಡುವಲ್ಲಿ, ತುಂಬ ಚೆನ್ನಾಗಿ ನಾನೇನು ನಿದ್ದೆ ಮಾಡಲ್ಲ, ಬಟ್ ಟ್ರೈ ಮಾಡ್ತೀನಿ, ಏನೋ ಒಂದು ಸ್ಟ್ರೆಸ್ ಇದೆ, ಸೊ ಸ್ಟ್ರೆಸ್ಸಿಂದಾಗಿ ಚೆನ್ನಾಗಿ ನಿದ್ದೆ ಬರಲ್ಲ, ಈ ಥರ ಕಾರಣಗಳನ್ನು ನಾನು ಕೇಳ್ತೀನಿ. ಸೊ ಈ ಥರ ಕಾರಣಗಳು ಕೇಳಿದ ತಕ್ಷಣ ತಕ್ಷಣವೇ ಅವ್ರಿಗೆ ಹೇಳೋದು, ನಿದ್ದೆ ಚೆನ್ನಾಗಿ ಮಾಡಿ ತೂಕ ಕಮ್ಮಿ ಆಗುತ್ತೆ ಅಂತ. ಸೊ ತುಂಬ ಜನ ನಕ್ಕಿದ್ದಾರೆ, ಅದು ಹೇಗೆ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ. ನಾವು ಚೆನ್ನಾಗಿ ತಿನ್ನಬೇಕು, ಹಾಗೆ ಚೆನ್ನಾಗಿ ನಿದ್ದೆ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ನಾವು ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂತಂದರೆ ನಮಗೆ ತೂಕ ಕಮ್ಮಿ ಮಾಡ್ಕೊಳಕ್ಕಾಗಲ್ಲ, ಅಥವಾ ವೆಯ್ಟ್ ಗೇನು ಆಗೋ ಸಾಧ್ಯತೆಗಳು ಇರುತ್ತೆ ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂದರೆ. ಬೇಸಿಕಲಿ ನಿದ್ದೆ ಮಾಡಿಲ್ಲ ಅಂದ ತಕ್ಷಣ ಅದೊಂದು ಸ್ಟ್ರೆಸ್ ಬಾಡಿಗೆ. ಸೊ ಬಾಡಿಲಿ ಸ್ಟ್ರೆಸ್ ಜಾಸ್ತಿ ಆದಾಗ ನಮಗೆ ವೆಯ್ಟ್ ಗೇನ್ ಆಗೋಂಥದ್ದು, ತೂಕ ಹೆಚ್ಚಾಗೋಂಥದ್ದು, ಪ್ಲಸ್ ತೂಕ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೂ ನೀವು ಕಡಿಮೆ ಆಗೋದಿಲ್ಲ. ಸೊ ಈ ಕಾರಣದಿಂದಾಗಿ ನಿದ್ದೆ ತುಂಬ ಪ್ರಾಮುಖ್ಯ ವಹಿಸುತ್ತೆ ನೀವು ತೂಕ ಕಮ್ಮಿ ಮಾಡ್ಕೋಬೇಕು ಅಂತ ಅಂದಾಗ. ಸೊ ನಿದ್ದೆ ಎಷ್ಟು ಮಾಡಬೇಕು, ಇದು ನೆಕ್ಸ್ಟ್ ಕ್ವೆಶ್ಚನ್ ಅದೇ ಬರೋದು, ಹಾಗಾದ್ರೆ ನನಗೆ ಎಷ್ಟು ಹೊತ್ತು ನಿದ್ದೆ ಮಾಡಬೇಕು ಅಂತ. ಸೊ ಅದು ಪುನಃ ಇಂಡಿವಿಜುವಲಿಸ್ಟಿಕ್, ಒಂದೊಂದು ದೇಹಕ್ಕೆ ಒಂದೊಂದು ಥರದ ರೆಸ್ಟ್ ಬೇಕಾಗಿರೋಂಥದ್ದು. ಐಡಿಯಲಿ ಒಂದು ಜನರಲ್ ಆಗಿ ನಾವು ಹೇಳೋದ್ರಿಂದ 6 ರಿಂದ 8 ತಾಸು ಮಿನಿಮಮ್ ಒಳ್ಳೆ ನಿದ್ದೆ ಬೇಕಾಗುತ್ತೆ. ಸೊ ಈಗ ನಿದ್ದೆಲೂ ನೀವು ಗಮನಿಸಿರ್ಬೋದು, 2 ಥರ ಇರುತ್ತೆ. ಒಂದು ತುಂಬ ಡೀಪ್ ಸ್ಲೀಪಿಗೆ ಹೋಗೋದು, ಇನ್ನೊಂದು ಲೈಟ್ ಸ್ಲೀಪ್. ಒಂಥರ ಶಿಫ್ಟ್ ಆಗ್ತಾ ಇರ್ತೀವಿ ನಾವು. ನೀವು ಈ ಥರ ಶಿಫ್ಟ್ ಆದಾಗ ನಿಮಗೆ ಒಂಥರ ಬೆಳಿಗ್ಗೆ ಎದ್ದಾಗ ಫ್ರೆಶ್ನೆಸ್ ಇರಬೇಕು. ನಾನು ನಿದ್ದೆ ಮಾಡಿದ್ದೀನಿ, ಚೆನ್ನಾಗಿ ನಿದ್ದೆ ಬಂದಿದೆ, ಒಂದು ಆ ಫ್ರೆಶ್ನೆಸ್ಸಲ್ಲಿ ಎದ್ದಿದ್ದೀರಾ ಅಂತಂದರೆ ನಿಮಗೆ ಅಷ್ಟು ನಿದ್ದೆ ಸಾಕಾಗತ್ತೆ ಅಂತ. ಕೆಲವರಿಗೆ 6 ತಾಸು ಮಲಗಿದ್ರು ಅಥವಾ 5 ತಾಸು ಮಲಗಿದ್ರು ಬೆಳಿಗ್ಗೆ ಹೇಳ್ಬೇಕಾದ್ರೆ ದೇ ಹ್ಯಾವ್ ದಟ್ ಫ್ರೆಶ್ ಫೀಲ್, ಒಂಥರ ಒಂದು ಉಲ್ಲಾಸ ಇರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ. ಯಾಕಾದ್ರೂ ಬೆಳಿಗ್ಗೆ ಆಯ್ತು ಅಂತ ಹೇಳೋ ಒಂದು ಫೀಲಿಂಗ್ ಇರಲ್ಲ. ಸೊ ಈ ತರ ಒಳ್ಳೆ ನಿದ್ದೆ ಆದಾಗ ನಿಮ್ಮ ಓವರ್ ಆಲ್ ದಿನದ ಚಟುವಟಿಕೆಗಳು ಅಥವಾ ಇರ್ಬೋದು, ಪ್ಲಸ್ ನಿಮ್ಮ ಆಹಾರಗಳು ಏನಿರ್ಬೋದು ಅದು ಕರೆಕ್ಟ್ ಆಗಿದ್ದಾಗ ಚೆನ್ನಾಗಿ ನಾವು ವೆಯ್ಟ್ ಲಾಸ್ ರಿಸಲ್ಟ್ಗಳನ್ನ ನೋಡ್ತೀವಿ. ಏನಾಗತ್ತೆ ಅಂತಂದ್ರೆ, ನೀವು ಚೆನ್ನಾಗಿ ನಿದ್ದೆ ಮಾಡದೇ ಇದ್ದಾಗ ನಿಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ ಅಂದ್ರೆ ಕಾರ್ಟಿಸಾಲ್ಸ್ ಅಂತ ನಾವು ಹೇಳ್ತೀವಿ, ಅದು ಜಾಸ್ತಿ ಆಗತ್ತೆ ದೇಹದಲ್ಲಿ. ಸೊ ಕಾರ್ಟಿಸಾಲ್ಸ್ ಜಾಸ್ತಿ ಆದಂಗೆ ಅದು ಒಂಥರ ಚೈನ್ ಇದ್ದಂಗೆ, ನಮ್ಮ ಬಾಡಿಲಿ ಏನಾದ್ರೂ ಒಂದು ವ್ಯತ್ಯಾಸ ಆದ್ರೆ ಎಲ್ಲದಕ್ಕೂ ಒಂಥರ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ. ಮೊದಲಿಗೆ ಶುರು ಆಗೋದು, ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಟ್ರೆಸ್ ಅಂತ ಅಂದ ತಕ್ಷಣ ಯಾವುದೋ ಒಂದು ವಿಷಯಕ್ಕೆ ಏನೋ ನಾವು ಅಂದ್ಕೊಂಡಿದ್ದು ಆಗದೆ ಇದ್ದ ತಕ್ಷಣ ನಮಗೊಂದು ಬೇಜಾರಾಗೋದು. ಸೊ ಅದನ್ನು ಒಂಥರ ಸ್ಟ್ರೆಸ್ಸೇನೆ ಬಾಡಿಗೆ. ಅದು ಒಂದು ಸ್ವಲ್ಪ ಹೊತ್ತಿಗೆ ಸರಿ, ಅದನ್ನೇ ತುಂಬ ದಿವಸಗಳು ಇಟ್ಕೊಂಡು ಕೊರಗಿ ಸರಿಯಾಗಿ ನಿದ್ದೆ ಮಾಡದೇ ಇದ್ದಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಯಾವುದೋ 1 ದಿವಸ 2 ದಿವಸ ಅಂದ ತಕ್ಷಣ ಬಾಡಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ. ಯಾವುದೇ ಸಮಸ್ಯೆ ಇರಲಿ ನಮ್ಮ ದೇಹದಲ್ಲಿ ಏನಾದರೂ ಒಂಚೂರು ಏರುಪೇರು ಆದರೆ ಅದೇ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಏನೇ ನೀವು ಟಾಕ್ಸಿನ್ಸ್ ತಗೊಂಡ್ರು ಅದನ್ನ ದೇಹದಿಂದ ಹೊರಗೆ ಹಾಕಕ್ಕೆ ಟ್ರೈ ಮಾಡುತ್ತೆ. ಸೊ ಅದು ಟ್ರೈ ಮಾಡಿ ಅದು ಸರಿ ಹೋಗಿರುತ್ತೆ. ಅದೇ ನೀವು ಪದೇ ನಮ್ಮ ದೇಹನ ನಾವು ಅಬ್ಯೂಸ್ ಮಾಡ್ತಾ ಹೋದಾಗ ಒಂದು ಟೈಮಲ್ಲಿ ಗಿವ್ ಅಪ್ ಮಾಡುತ್ತೆ. ನನ್ನ ಕೈಲಿ ಸಾಧ್ಯ ಇಲ್ಲ, ಈ ಮನುಷ್ಯ ಯಾವಾಗ ನೋಡಿದ್ರು ನನಗೆ ಬ್ಯಾಡದಿರೋದೇನೆ ಕೊಡ್ತಾ ಇರೋದು, ನನ್ನ ಕೈಲಿ ಇನ್ನು ಕ್ಲೀನ್ ಮಾಡಕ್ ಆಗಲ್ಲ ದೇಹನ, ಇನ್ನು ಒಳಗಡೆಯಿಂದ ನಾನು ಕ್ಲೀನ್ ಮಾಡಕ್ ಆಗಲ್ಲ ಅಂತ ಒಂದು ಸ್ಟೇಟಿಗೆ ಬರುತ್ತೆ ಒಳಗಡೆ. ಆವಾಗ ನಾವು ಹೊರಗಡೆಯಿಂದ ನಮಗೆ ಆವಾಗ ಸಮಸ್ಯೆಗಳು ಗೊತ್ತಾಗೋದು. ಸೊ ಬೇಸಿಕಲಿ ನಮ್ದು ಏನೇ ಸಮಸ್ಯೆಗಳು ಇದ್ರೂ ಇಂಟರ್ನಲಿ ತುಂಬಾ ದಿವಸ ಆದ್ಮೇಲೆ ಅದು ಎಕ್ಸ್ಟರ್ನಲಿ ನಮಗೆ ಗೊತ್ತಾಗೋದು. ಸೊ ನಾವು ಯಾವ್ದನ್ನಾದ್ರೂ ರೀಡ್ ಮಾಡ್ತಾ ಇದೀವಿ ಅಂದ್ರೆ, ನನ್ನ ದೇಹದಲ್ಲಿ ಅದಾಗ್ತಾ ಇದೆ ಅಥವಾ ಇನ್ನೇನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಅದು ಒಂಥರ ಎಂಡ್ ಸ್ಟೇಜ್ ಅಲ್ಲಿ ಗೊತ್ತಾಗಂಥದ್ದು. ನಿಮಗೆ ಮೊದಲಿನ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಸ್ ಎಲ್ಲ ಪಾಪ ದೇಹ ಒಳಗಡೆನೆ ಎಲ್ಲನೂ ಸರಿ ಮಾಡ್ಕೊಳ್ತಾ ಇದೆ. ದೇವರು ನಮ್ಮ ದೇಹನ ಅಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದಾನೆ. ಏನೋ ಒಂದು ಸಮಸ್ಯೆ ಆದಾಗ ಅದನ್ನ ಸರಿ ಮಾಡ್ಕೊಳಕ್ ಇನ್ನೊಂದೇನೋ ಒಂದು ರಿಯಾಕ್ಷನ್ಸ್ಗಳನ್ನೆಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಬಟ್ ನಾವೇನು ಮಾಡ್ತಿದ್ದೀವಿ, ಅದನ್ನು ಯಾವುದನ್ನು ಪರಿಗಣಿಸ್ತಾ ಇಲ್ಲ. ಸುಮ್ಮನೆ ನಮ್ಮ ನಾಲ್ಗೆ ಚಪ್ಪಲಕ್ಕೋಸ್ಕರ ನಮಗೆ ಹೆಂಗೆ ಬೇಕೋ ಹಂಗೆ ನಾವು ಜೀವಿಸ್ತಾ ಇದ್ದೀವಿ. ಅಂದರೆ ಆ್ಯಕ್ಟಿವಿಟಿ ಎಲ್ಲ ಕಮ್ಮಿ ಮಾಡಿಕೊಂಡು ಒಂಥರ ಮೋಜು ಮಸ್ತಿಲೇ ನಾವು ಜೀವನನ ಕಳೀತಾ ಇದ್ದೀವಿ. ಆದರೆ ಈ ಮೋಜು ಮಸ್ತಿಯಿಂದಾಗಿ ಏನಾಗ್ತಾ ಇದೆ, ನಮ್ಮ ದೇಹ ಕಂಟಿನ್ಯೂಸ್ ಒಂದು ಎಫರ್ಟಲ್ಲಿದೆ ಸರಿ ಮಾಡ್ಕೋಬೇಕು ಅಂತ. ಈ ಥರ ಸರಿ ಮಾಡ್ಕೊಂಡು ಒಂದು ಹಂತದ ತನಕ ಸರಿ ಮಾಡ್ತಾ ಇರುತ್ತೆ. ನೀವು ಯಾವುದೇ ಸ್ಟ್ರೆಸ್ಸನ್ನು ಈಗ ನಿದ್ದೆ ಮಾಡದೇ ಇರ್ಬೋದು ಅಥವಾ ಆನ್ಸೈಟಿ ಇರ್ಬೋದು, ಓವರ್
ಆಲ್ ಮೆಂಟಲ್ ಸ್ಟ್ರೆಸ್ ಇರ್ಬೋದು. ಇಂತಹ ಸ್ಟ್ರೆಸ್ಗಳಿಂದಾಗಿ ಏನಾಗುತ್ತೆ, ಈ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಒಂದ್ಸಲಿ ಕಾರ್ಟಿಸಾಲ್ ಲೆವೆಲ್ಸ್ ಬಾಡಿಲಿ ಜಾಸ್ತಿ ಆದಾಗ ಅದಕ್ಕೆ ಪರ್ಟೈನಿಂಗ್ ಆಗಿ ನಮ್ಮ ತಿನ್ನೋದು ಹಸಿವೆ ಹಾರ್ಮೋನ್ಸ್ ಇರ್ಬೋದು, ಅಥವಾ ನಮಗೊಂದು ಸೆಟೈಟಿ ಕೊಡೋದು, ಹೊಟ್ಟೆ ತುಂಬಿದ ಫೀಲ್ ಕೊಡುವ ಹಾರ್ಮೋನ್ಸ್ ಇರ್ಬೋದು, ಅವುಗಳೆಲ್ಲ ಎಫೆಕ್ಟ್ ಆಗ್ತಾ ಇರುತ್ತೆ. ಈ ಕಾರ್ಟಿಸಾಲ್ ಹಾರ್ಮೋನ್ಸ್ ಅಂತ ಏನು ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಅದು ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್. ಅದು ಅತಿಯಾದಾಗ ನಮ್ಮ ದೇಹಕ್ಕೆ ಮಾರಕವಾಗಿರೋಂಥದ್ದು. ಈಗ ಕಡಿಮೆ ಒಂದು ಸ್ಟ್ಯಾಂಡರ್ಡ್ ರೇಂಜಲ್ಲಿ ಇದ್ದಾಗ ನಮ್ಮ ಇಮ್ಯುನಿಟಿ ಇರ್ಬೋದು, ಓವರ್ ಆಲ್ ನಮ್ಮ ರೋಗ ನಿರೋಧಕ ಶಕ್ತಿ ಅಥವಾ ನಮ್ಮ ಜೀರ್ಣ ಪ್ರಕ್ರಿಯೆ ಇವುಗಳಿಗೆಲ್ಲನೂ, ಅಥವಾ ಇಮ್ಯೂನಿ ರೆಸ್ಪಾನ್ಸ್, ಇದಕ್ಕೆಲ್ಲನೂ ಕಾರ್ಟಿಸಾಲ್ಸ್ ಬೇಕು. ಆದರೆ ನಮ್ಮ ಅತಿಯಾದ ಸ್ಟ್ರೆಸ್ಸಿಂದಾಗಿ ಇದು ಕಾರ್ಟಿಸಾಲ್ಸ್ ಲೆವೆಲ್ಸ್ ಜಾಸ್ತಿ ಆದಾಗ ನಾವು ಏನೇ ತಿಂದ್ರೂ ಇದು ನಮ್ಮ ದೇಹಕ್ಕೆ ಸಮಸ್ಯೆ ಆಗಿರೋಂಥದ್ದು. ಆವಾಗ ನಾವು ಏನೇ ತಿಂದ್ರೂ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ನೀವು ಸರಿಯಾಗಿ ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂತಂದರೆ ಈ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆದಾಗ 3 ಸಮಸ್ಯೆಗಳು ಆಗೋಂಥದ್ದು ಬೇಸಿಕಲಿ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂಗೆ. ಒಂದೇನು ಅಂತಂದರೆ, ನಿಮಗೆ ಹಸಿವೆ ಆಗುವ ಸಿಗ್ನಲ್ ಸರಿ ವರ್ಕ್ ಆಗಲ್ಲ. ಇಲ್ದಿದ್ರೆ ಕರೆಕ್ಟ್ ಟೈಮ್ ಟು ಟೈಮ್ ಹಸಿವೆ ಆಗ್ತಾ ಇರುತ್ತೆ ನಮಗೆ. ಆದರೆ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತಂದ್ರೆ ನಿಮ್ಮ ಹಸುವಿನ ಹಾರ್ಮೋನ್ಸ್ ಏನಿದೆ ಅದರಲ್ಲಿ ಏರುಪೇರು ಕಂಡಾಗ ನಿಮಗೆ ಜಾಸ್ತಿ ಹಸಿವೆ ಆಗುತ್ತೆ. ನಿಮಗೆ ಯಾವ ಮಾಮೂಲಿಗಿಂತ ಜಾಸ್ತಿ ಹಸಿವೆ ಆಗೋ ಸಾಧ್ಯತೆಗಳಿದೆ. ಅಂದ್ರೆ ಅದು ಒಂದೇ ದಿವಸಕ್ಕೆ, ಇವತ್ತು ನೀವು ನಿದ್ದೆ ಮಾಡಿಲ್ಲ ಅಂದ್ರೆ ನಾಳೆ ತಕ್ಷಣನೇ ಹಸಿವೆ ಜಾಸ್ತಿ ಮಾಡಲ್ಲ. ಕಾಲಾಂತರದಲ್ಲಿ ನಿಮ್ಮ ಓವರ್ ಆಲ್ ಕ್ವಾಂಟಿಟಿ ನೀವು ಏನು ತಿಂತೀರಾ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂಥರ ಎಲ್ಲನೂ ಗ್ರಾಜುವಲ್ ಇನ್ಕ್ರೀಸ್ ಇರುತ್ತೆ. ಒಂದೇ ಸಲಿಗೆ ಸ್ವಿಚ್ ಆನ್ ಸ್ವಿಚ್ ಆಫ್ ಆದಂಗೆ ಇದ್ದಕ್ಕಿದ್ದಂಗೆ ಹಸಿವೆ ಜಾಸ್ತಿ ಆಗೋದು, ಇದ್ದಕ್ಕಿದ್ದಂಗೆ ಕಮ್ಮಿ ಆಗೋದು, ಆ ಥರ ಆಗಲ್ಲ. ಸ್ಲೋಲಿ ನೀವು ಒಂಥರ, ಈಗ 3 ದೋಸೆ ತಿನ್ನಲ್ಲಿ 3.5 ದೋಸೆ ತಿಂದ್ರೆ ಹೆಂಗೆ ಅಂತ ಯೋಚನೆ ಮಾಡ್ತೀರಾ, ಆಮೇಲೆ 4 ದೋಸೆಗೆ ಹೋಗ್ತೀರಾ. ಹಿಂಗೆ ಅನ್ನನೂ ಹಾಗೆ ಒಂದೊಂದೇ ಸ್ಪೂನ್ ಸ್ವಲ್ಪ ಜಾಸ್ತಿ ತಿಂತಾ ಹೋಗ್ತೀರಾ. ಸೊ ಕಾಲಾಂತರದಲ್ಲಿ ನೀವು ಜಾಸ್ತಿ ತಿನ್ನುವ ಸಾಧ್ಯತೆಗಳಿರುತ್ತೆ, ಅದರಿಂದಾಗಿ ತೂಕ ಹೆಚ್ಚಾಗಂಥದ್ದು. ಇನ್ನೊಂದು ಏನು ಅಂತಂದರೆ, ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಮೀಲಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಸೆಟೈಟಿ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಸೆಟೈಟಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಯಾಕೆಂತಂದರೆ ಲೆಪ್ಟಿನ್ ಅಂತ ಒಂದು ಹಾರ್ಮೋನ್ಸ್ ಇರುತ್ತೆ. ಸೊ ಗ್ರೆಲಿನ್ ಆ್ಯಂಡ್ ಲೆಪ್ಟಿನ್ ಇದು 2 ಹಾರ್ಮೋನ್ ಮೇಲೆ ಕೆಲಸ ಮಾಡುತ್ತೆ ಕಾರ್ಟಿಸಾಲ್ಸ್. ಸೊ ಆ ಸೆಟೈಟಿ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲ್ಲ. ನಿಮ್ಗೆ ಎಷ್ಟು ತಿಂದ್ರೂ, ಈಗ ಇಡ್ಲಿ ತಿಂದ್ರೂ 3 ಇಡ್ಲಿ ತಿಂದ್ರೂ ಇಲ್ಲ ನಂಗೆ ಇನ್ನೊಂದು ಇಡ್ಲಿ ಬೇಕೇನೋ ಅಂತ ಅನ್ಸುತ್ತೆ. ಅನ್ನ ಊಟ ಮಾಡಿದ ತಕ್ಷಣನೂ ಇನ್ನೇನೋ ಒಂದು ಚೂರು ತಿನ್ಬೇಕೇನೋ, ನಾನು ಇನ್ನೊಂದು ಸ್ವಲ್ಪ ಹಾಕೋತೀನಿ ನಾನು, ಈ ಥರ ಎಲ್ಲ ಒಂದು ಮನೋಭಾವನೆಗಳು ಬರುತ್ತೆ. ಯಾಕೆಂತಂದ್ರೆ ನಾವು ಇದನ್ನು ಸೆಟೈಟಿ ಅಂತ ಹೇಳ್ತೀವಿ. ಸೊ ಸೆಟೈಟಿ ಕಮ್ಮಿ ಆಗೋಂಥದ್ದು. ಸೊ ಸೆಟೈಟಿ ಕಮ್ಮಿ ಇದ್ದ ತಕ್ಷಣ ನೀವು ಪುನಃ ಜಾಸ್ತಿ ತಿಂತೀರಾ. ಯೂಶ್ವಲಿ ಕ್ರೇವಿಂಗ್ಸ್ಗಳು ಬರುತ್ತೆ. ಊಟ ಆದ ತಕ್ಷಣ ಇನ್ನೇನೋ ತಿನ್ನಬೇಕು, ಸ್ವೀಟ್ ತಿನ್ನಬೇಕು ಅಥವಾ ಇನ್ನೇನೋ ತಿನ್ನಬೇಕು ಅಂತ ಹೇಳೋ ಒಂದು ಕ್ರೇವಿಂಗ್ಸ್ ಬರೋಂಥದ್ದು. ಸೊ ಇದೆಲ್ಲ ಸೆಟೈಟಿ ಕಮ್ಮಿ ಇದ್ದಾಗ. ಸೊ ಸೆಟೈಟಿ ಕಮ್ಮಿ ಆಗೋಕ್ಕೆ ತುಂಬ ಕಾರಣಗಳು ಇರುತ್ತೆ. ಸೊ ಒಂದು ಕಾರಣ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆಗಿದ್ದು, ಅಥವಾ ನಿಮ್ಮ ಮೀಲ್ಸ್ ಬ್ಯಾಲೆನ್ಸ್ಡ್ ಇರಲಿಲ್ಲ, ನೀವು ಪ್ರೋಟೀನ್ಸ್ ಜಾಸ್ತಿ ತಿಂದಿಲ್ಲ, ನಾರಿನಾಂಶ ನಿಮ್ಮ ದೇಹದಲ್ಲಿ ಫುಡ್ಡಲ್ಲಿ ಇರಲಿಲ್ಲ ಅಂದ್ರೂ ನಿಮಗೆ ಕ್ರೇವಿಂಗ್ಸ್ ಬರ್ಬೋದು, ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಕಮ್ಮಿ ಇರ್ಬೋದು. ಆದರೆ ನಿದ್ದೆನೂ ಒಂದು ಪರಿಣಾಮ ಬೀರಬಹುದು. ಸೊ ತುಂಬ ಎಲ್ಲ ವಿಷಯಗಳು ನಮ್ಮ ದೇಹದಲ್ಲಿ ಆಗುವ ಪರಿಣಾಮಗಳಿಗೆ ಹಲವಾರು ವಿಷಯಗಳಿರುತ್ತೆ. ಸೊ ಏನೇ ಸಮಸ್ಯೆಗಳು ಬಂದಾಗ ಅದರ ರೂಟ್ ಕಾಸನ್ನು ನಾವು ಅರ್ಥ ಮಾಡಬೇಕು. ನಾವು ನ್ಯೂಟ್ರಿಷನಲ್ಲಿ ಬೇಸಿಕಲಿ ಅದನ್ನೇ ಮಾಡೋದು. ಸೊ ಏನೇ ಸಮಸ್ಯೆ ಅಂತ ಬಂದ್ರೂ ನೀವು ಏನಕ್ಕೆ ಬರ್ತಾ ಇದೆ ಅಂತ ಹೇಳೋದನ್ನ ನಾವು ಕಂಡು ಹಿಡಿದು ಅದಕ್ಕೆ ಸರಿಯಾಗಿ ನಾವು ಆಹಾರ ಕ್ರಮಗಳನ್ನು ಚೇಂಜ್ ಮಾಡ್ಕೋಬೇಕು. ಸೊ ಇವಾಗ ನಿಮಗೆ ಸೆಟೈಟಿ ವ್ಯಾಲ್ಯೂ, ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆದಂಗೆ ಸೆಟೈಟಿ ವ್ಯಾಲ್ಯೂನು ಮತ್ತೆ ಹಸಿವೆ ಆಗೋದು 2 ಜಾಸ್ತಿ ಆಗುತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡಬೇಕು. ಸೊ ಇದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತಂದ್ರೆ ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳೋದನ್ನ ನಾವು ರೂಟ್ ಕಾಸ್ ನೋಡಬೇಕು. ಸೊ ಕೆಲವರಿಗೆ ಸ್ಟ್ರೆಸ್ಸಿಂದಾಗಿ ಬರದೇ ಇರ್ಬೋದು, ಅಥವಾ ತುಂಬ ಸ್ಕ್ರೀನ್ ನೋಡೋದು, ತುಂಬ ಈಗಂತೂ ನಮಗೆ ಟೆಕ್ನಾಲಜಿ, ಫೋನ್ ಹಾಸಿಗೆ ಪಕ್ಕನೇ ನಮಗೆ ಫೋನ್ ಬೇಕು. ಸೊ ಈ ಥರ ಆ ರೇಡಿಯೇಷನ್ಸ್ಗಳು ಏನಿದೆ ಅವುಗಳು ನಮ್ಮ ಸ್ಲೀಪ್ ಕ್ವಾಲಿಟಿ ಮೇಲೆ ಒಂದು ಪರಿಣಾಮ ಬೀರುವಂಥದ್ದು. ಸೊ ಈ ಥರ ನಾವು ಏನಕ್ಕೆ ಬರ್ತಾ ಇದೆ ಏನು ಅಂತ ಅದನ್ನು ಕೂತ್ಕೊಂಡು ಡಿಸ್ಕಸ್ ಮಾಡಿ ಅದ್ರ ಮೇಲೆ ನಾವು ಸ್ಲೀಪ್ ಮೇಲೆ ಕೆಲಸ ಮಾಡಬೇಕು. ಅಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗಲ್ಲ. ಸೊ ಬಾಡಿ ಸ್ಟ್ರೆಸ್ಸಿಗೆ ಹೋದಾಗ ನಾವು ಏನೇ ತಿಂದ್ರೂ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಬೆಳಿಗ್ಗೆ ಎದ್ದು ಚೆನ್ನಾಗಿ ಬ್ರೇಕ್ಫಾಸ್ಟ್ ತಿಂದರೆ ದೇಹ ಒಂಥರ ರಾತ್ರಿ ಇಡೀ ಚೆನ್ನಾಗಿ ನಿದ್ದೆ ಮಾಡಿರಲ್ಲ, ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಕಾರ್ಟಿಸಾಲ್ ಜಾಸ್ತಿ ಇರುತ್ತೆ. ಸೊ ನೀವು ಏನೇ ತಿಂದ್ರೂ ಫುಡ್ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಕಾರಣದಿಂದಾಗಿ ನೀವು ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂದರೆ ತೂಕ ಕಮ್ಮಿ ಮಾಡ್ಕೊಳಕ್ಕಾಗಲ್ಲ. ಸೊ ಫಾರ್ ಅ ಹೆಲ್ದಿ ವೆಯ್ಟ್ ಲಾಸ್ ಚೆನ್ನಾಗಿ ನಿದ್ದೆ ಮಾಡೋದು ತುಂಬ ಅವಶ್ಯಕತೆ ಇದೆ.